ಇದೆಲ್ಲ ತುಂಬಾ ಕುತೂಹಲಕಾರಿಯಾಗಿದೆ. ಈ ಮೊದಲು ನಾನು ಕಂಪ್ಯೂಟರ್ ಬಳಸಿಯೇ ಕಂಪ್ಯೂಟರ್ನ ಹೇಗೆ ಸೆಟ್ ಮಾಡೋದು ಮತ್ತು ಅದರಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ನನಗೆ ಹೇಳಿಕೊಡ್ತೀರಾ? ಖಂಡಿತ ಅಂಕಲ್, ನಾನ್ ನಿಮಗೆ ಎಲ್ಲವನ್ನೂ ವಿವರಿಸುತ್ತೇನೆ. ಮೊದಲಿಗೆ ಕಂಪ್ಯೂಟರ್ನ ವಿವಿಧ ಭಾಗಗಳ ಬಗ್ಗೆ ತಿಳಿಯೋಣ. ಇದು ಮಾನಿಟರ್. ಇದು ನೋಡಲು ಟಿವಿಯಂತೆ ಕಾಣುತ್ತದೆ ಹಾಗೂ ಔಟ್ಪುಟ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಲು ಇದನ್ನು ಬಳಸುತ್ತಾರೆ. ಇದನ್ನು ಸಿಸ್ಟಮ್ ಯೂನಿಟ್ ಬಾಕ್ಸ್ ಎಂದು ಕರೆಯುತ್ತಾರೆ. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಿಪಿಯುವನ್ನು ಒಳಗೊಂಡಿದೆ. ಸಿಪಿಯು ಕಂಪ್ಯೂಟರ್ನ ಮೆದುಳು ಎಂದು ಕರೆಯುತ್ತಾರೆ. ಇವು ಕೀಬೋರ್ಡ್ ಮತ್ತು ಮೌಸ್. ಇವೆರಡೂ ಕಂಪ್ಯೂಟರ್ಗೆ ಡಾಟಾವನ್ನು ಎಂಟರ್ ಮಾಡಲು ಬಳಸುವ ಔಟ್ಪುಟ್ ಡಿವೈಸ್ಗಳಾಗಿವೆ. ಕಂಪ್ಯೂಟರ್ ಅನ್ನು ಜೋಡಿಸಲು ಮೊದಲಿಗೆ ಕಂಪ್ಯೂಟರ್ ಅನ್ನು ಮೇಜಿನ ಮೇಲೆ ಇಡಬೇಕು. ನಂತರ ಸಿಸ್ಟಮ್ ಯೂನಿಟ್ ಅನ್ನು ಸೆಟ್ ಮಾಡಬೇಕು. ತದನಂತರ ಮಾನಿಟರ್ ಅನ್ನು ಸೆಟ್ ಮಾಡಬೇಕು. ಸಿಸ್ಟಮ್ ಯೂನಿಟ್ನ ಹಿಂಭಾಗವನ್ನು ನೋಡಿ. ಇದರಲ್ಲಿ ವಿವಿಧ ಡಿವೈಸ್ಗಳನ್ನು ಕನೆಕ್ಟ್ ಮಾಡಲು ಬೇಕಾದ ಸ್ಲಾಟ್ಗಳಿವೆ. ಈಗ ಈ ರೀತಿ ಮಾನಿಟರ್ಗೆ ಕಂಪ್ಯೂಟರ್ ಅನ್ನು ಜೋಡಣೆ ಮಾಡಬೇಕು. ಸಿಸ್ಟಮ್ ಯೂನಿಟ್ನಲ್ಲಿರುವ ವಿಡಿಯೋ ಪೋರ್ಟ್ ಅನ್ನು ವಿಜಿಎ ಪೋರ್ಟ್ ಎಂದು ಕರೆಯುತ್ತಾರೆ. ವಿಜಿಎ ಕೇಬಲ್ನ ಒಂದು ತುದಿಯನ್ನು ಸಿಸ್ಟಮ್ ಯೂನಿಟ್ಗೂ ಮತ್ತೊಂದು ತುದಿಯನ್ನು ಮಾನಿಟರ್ಗೂ ಕನೆಕ್ಟ್ ಮಾಡಬೇಕು. ಎರಡು ರೀತಿಯ ಕೀಬೋರ್ಡ್ ಅನ್ನು ನಾವು ಕಾಣಬಹುದು. ಅವು PS/2 ಕನೆಕ್ಟರ್ ಅಥವಾ USB ಕನೆಕ್ಟರ್. ಕೀಬೋರ್ಡ್ ಅನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಲು ಕೊಟ್ಟಿರುವ ಕನೆಕ್ಟರ್ ಅನ್ನು ಸಿಸ್ಟಮ್ ಯೂನಿಟ್ನ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ಕಂಪ್ಯೂಟರ್ ಮೌಸ್ನಲ್ಲಿ 3 ಬಗೆಯ ಕನೆಕ್ಟರ್ ಅನ್ನು ಕಾಣಬಹುದು. PS/2 ಕನೆಕ್ಟರ್, USB ಕನೆಕ್ಟರ್ ಅಥವಾ ಸೀರಿಯಲ್ ಕನೆಕ್ಟರ್. ಮೌಸ್ ಅನ್ನು ಕನೆಕ್ಟ್ ಮಾಡಲು ಕನೆಕ್ಟರ್ ಅನ್ನು ಸಿಸ್ಟಮ್ ಯೂನಿಟ್ನ ಸೂಕ್ತ ಪೋರ್ಟ್ಗೆ ಜೋಡಿಸಿ. ಅದೇ ರೀತಿ ನೀವು ಪ್ರಿಂಟರ್ ಅನ್ನು ಅಳವಡಿಸಬೇಕಾದರೆ ಪ್ಯಾರಲಲ್ ಪೋರ್ಟ್ ಅಥವಾ USB ಪೋರ್ಟ್ ಎರಡರಲ್ಲಿ ಒಂದನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಿ. ಧನ್ಯವಾದಗಳು ಗೀತಾ. ಕಂಪ್ಯೂಟರ್ನ ಮುಖ್ಯ ಎಲೆಕ್ಟ್ರಿಕ್ ಬೋರ್ಡ್ಗೆ ಕನೆಕ್ಟ್ ಮಾಡೋದು ಹೇಗೆ? ಬಹಳ ಸುಲಭ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ 2 ಪವರ್ ಸಪ್ಲೈ ಕೇಬಲ್ಗಳನ್ನು ಹೊಂದಿರುತ್ತದೆ. ಮೊದಲಿಗೆ ಒಂದು ಪವರ್ ಸಪ್ಲೈ ಕೇಬಲ್ ಅನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಬೇಕು. ನಂತರ ಇನ್ನೊಂದು ಕೇಬಲ್ ಅನ್ನು ಮಾನಿಟರ್ಗೆ ಕನೆಕ್ಟ್ ಮಾಡಬೇಕು. ತದನಂತರ 2 ಕೇಬಲ್ಗಳನ್ನು ಸ್ವಿಚ್ ಬೋರ್ಡ್ ಅಥವಾ UPSಗೆ ಪ್ಲಗ್ ಮಾಡಿ. ಈಗ ನೀವು ಈ ಕಂಪ್ಯೂಟರ್ ಅನ್ನು ಬಳಸಬಹುದು. ನೀವೀಗ ಕಂಪ್ಯೂಟರ್ ಅನ್ನ ಸ್ವಿಚ್ ಆನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಖಂಡಿತ. ಕಂಪ್ಯೂಟರ್ ಅನ್ನು ಚಾಲನೆ ಮಾಡಲು ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಮಾನಿಟರ್ ಮತ್ತು ಸಿಸ್ಟಮ್ ಯೂನಿಟ್ನ ವಿದ್ಯುತ್ ಪೂರಕ ಬಟನ್ಗಳನ್ನು ಚಾಲೂ ಮಾಡಿರಿ. ನಂತರ ಸಿಸ್ಟಮ್ ಯೂನಿಟ್ನಲ್ಲಿರುವ ಪವರ್ ಬಟನ್ ಅನ್ನು ಒತ್ತಿ. ನಂತರ ಮಾನಿಟರ್ನಲ್ಲಿರುವ ಪವರ್ ಬಟನ್ ಅನ್ನು ಒತ್ತಿ. ಈಗ ಕೆಲವು ಕ್ಷಣ ನಿರೀಕ್ಷಿಸಿ. ನೋಡಿ, ಈ ಮಾನಿಟರ್ ಪರದೆಯ ಮೇಲೆ ಕಾಣುತ್ತಿರುವುದನ್ನು ಬೂಟ್ ಸ್ಕ್ರೀನ್ ಎಂದು ಕರೆಯುತ್ತಾರೆ. ಈಗ ನಿಧಾನವಾಗಿ ಎಲ್ಲ ಸಾಫ್ಟ್ವೇರ್ಗಳು ಲೋಡ್ ಆಗುತ್ತಿರುವುದನ್ನು ನೀವು ನೋಡಬಹುದು. ಈಗ ಕಂಪ್ಯೂಟರ್ ಬಳಸಲು ಸಿದ್ಧವಾಗಿದೆ.